ಎಲ್ರಿಗೂ ಸಪ್ತಪದಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇತ್ತೀಚೆಗೆ ನಾವು ಶ್ರೀ ಕನ್ವೆನ್ಷನ್ ಹಾಲ್ ಅಲ್ಲಿ ಒಂದು ವೆಡ್ಡಿಂಗ್ ಮಾಡೋ ಅವಕಾಶ ಬಂತು. ಇದು ಅಯ್ಯರ್ ವೆಡ್ಡಿಂಗ್ ಆಗಿದ್ದು, ಈ ಅಯ್ಯರ್ ವೆಡ್ಡಿಂಗ್ ನ ವಿಶೇಷ ಏನಪ್ಪಾ ಅಂತಂದ್ರೆ, ಕಸ್ಟಮರ್ ನಮ್ಮ ಆಫೀಸ್ಗೆ ಬಂದಾಗ ಬರೀ ರಿಚುವಲ್ ಸಪೋರ್ಟ್ ಅಲ್ಲದೆ ಇಡೀ ವೆಡ್ಡಿಂಗ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಕೇಳಿದ್ರು. ಸರಿ, ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ಅಂತ ನಾವು ತಗೊಂಡ್ವಿ. ಇವ್ರಿಗೆ ಕೇಟರಿಂಗ್ ಮ್ಯಾನೇಜ್ಮೆಂಟ್, ಫ್ಲವರ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ಕ್ರೌಡ್ ಮ್ಯಾನೇಜ್ಮೆಂಟ್ ಎಲ್ಲವೂ ನಮ್ಮ ಟೀಮ್ ಕಡೆಯಿಂದನೇ ಸಪೋರ್ಟ್ ಬೇಕಾಗಿತ್ತು. ಹೀಗೆ ಎಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ವಿ. ಎಲ್ಲಾ ಕೆಲಸನೂ ಹೇಗ್ ಮಾಡಿದ್ವಿ ಅಂತ ಒಂದೊಂದಾಗಿ ವಿವರವಾಗಿ ತಿಳಿಸ್ತೀನಿ. ಇದು ಹುಡುಗ ಹುಡುಗಿ ಎರಡೂ ಕಡೆಯ ವೆಡ್ಡಿಂಗ್ ಸಪೋರ್ಟ್ ಆಗಿತ್ತು. ಗ್ರೂಮ್ ಫ್ಯಾಮಿಲಿ ಎಂಟ್ರಿ ಆದ್ರು, ಹಾರಗಳನ್ನ ಹುಡುಗನ್ ಕಡೆಯವರಿಗೆ ಹಾಕಿದ್ರು. ವೆಲ್ಕಮ್ ಪಾತ್ ಮೇಲೆ ಗ್ರೂಮ್ ಮತ್ತೆ ಫ್ಯಾಮಿಲಿ ನಡ್ಕೊಂಡ್ ಬಂದ್ರು. ನಂತರ ದೀಪ ಹಚ್ಚಿ ಇನಾಗ್ರೇಟ್ ಮಾಡಿದ್ರು. ಆಮೇಲೆ ಬಿಡದಿ ಮನೆ ಸ್ಯಾಟಿನ್ ಟೇಪ್ ಕಟ್ ಮಾಡಿ ಬಿಡದಿ ಮನೆಗೆ ಎಂಟ್ರಿ ಆದ್ರು. ಫುಲ್ ವೆಡ್ಡಿಂಗ್ ಮ್ಯಾನೇಜ್ಮೆಂಟ್ ಸಪ್ತಪದಿ ಕ್ರಿಯೇಷನ್ಸ್ ದೇ ಆಗಿದ್ರಿಂದ ಹುಡುಗನ್ ಕಡೆಯವರ ಲಗೇಜ್ ನ ಶಿಫ್ಟ್ ಮಾಡೋದು ಕೂಡ ನಮ್ ಜವಾಬ್ದಾರಿನೇ ಆಗಿತ್ತು. ಆದ್ರಿಂದ ಹುಡುಗರನ್ನ ಕರ್ಕೊಂಡು ಹೋಗಿ ಅವ್ರ ಲಗೇಜ್ ನೆಲ್ಲ ಶಿಫ್ಟ್ ಮಾಡಿಸ್ಕೊಟ್ವಿ. ವರನ್ ಕಡೆ ಮತ್ತು ವಧುವಿನ ಕಡೆಯವ್ರಿಗೆ ಮುಡ್ಕೊಳ್ಳೋದಕ್ಕೆ ಒಳ್ಳೆ ಮಲ್ಗೆ ಹೂ ಬೇಕು ಅಂತ ಕೇಳಿದ್ರು. ಎಲ್ಲಾರ್ಗೂ ಮಲ್ಗೆ ಹೂನ ಹಂಚಿದ್ವಿ. ಒಂದು ಚಿಕ್ಕದಾದ ದೇರ್ ಸಮಾರಾಧನೆ ಮಾಡ್ಕೊಂಡ್ರು. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನೆಲ್ಲ ನಾವೇ ಮಾಡಿದ್ವಿ. ಸಂಜೆ ಪ್ರೊಸೆಷನ್ಗೆ ಓಪನ್ ಕಾರ್ ನಲ್ಲಿ ಹುಡುಗನ್ ಕರ್ಕೊಂಡ್ ಬರೋ ಪ್ಲಾನ್ ಇತ್ತು. ಓಪನ್ ಕಾರ್ ಹಾಗೂ ಪಂಜಾಬಿ ಡೋಲ್ ಸಪ್ತಪದಿ ಕ್ರಿಯೇಷನ್ಸ್ ಅರೇಂಜ್ ಮಾಡಿತ್ತು. ದಿಬ್ಬಣ ಶುರು ಆಯ್ತು. ಎಲ್ಲಾ ಸಂಬಂಧಿಕರು ಡೋಲ್ಗೆ ಹೆಜ್ಜೆ ಹಾಕುತ್ತಾ ಬಹಳ ಸಂಭ್ರಮದಿಂದ ದಿಬ್ಬಣದಲ್ಲಿ ಭಾಗವಹಿಸಿದ್ರು. ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ಎಲ್ಲರೂ ಸಿದ್ಧರಾದ್ರು. ಮೊದಲೇ ಪ್ಲಾನ್ ಮಾಡಿದ ಹಾಗೆ ಅಲಂಕಾರ ತಟ್ಟೆಗಳನ್ನ ಬಹಳ ಸುಂದರವಾಗಿ ಜೋಡಿಸಿದ್ವಿ. ನಿಶ್ಚಿತಾರ್ಥ ಕಾರ್ಯಕ್ರಮವು ಸುಂದರವಾಗಿ ಹಾಗೂ ಸಮಯಕ್ಕೆ ಸರಿಯಾಗಿ ಮುಗೀತು. ನಂತರ ರಿಟರ್ನ್ ಗಿಫ್ಟ್ ಸರದಿ. ರಿಟರ್ನ್ ಗಿಫ್ಟ್ ಪ್ಯಾಕ್ ಮಾಡಿದ್ವಿ. ಅದಕ್ಕೆ ಟ್ಯಾಗ್ ಹಾಕಿದ್ವಿ. ಬಂದ ಅತಿಥಿಗಳಿಗೆ ರಿಟರ್ನ್ ಗಿಫ್ಟ್ ಕೊಡಲು ನೆರವಾದ್ವಿ. ಧಾರೆ ದಿನ ಕಾರ್ಯಕ್ರಮ ಹಾರ ಅಣಿ ಮಾಡೋದ್ರಿಂದ ಶುರು ಮಾಡ್ಕೊಂಡ್ವಿ. ನಮ್ಮ ಅಯ್ಯರ್ ವೆಡ್ಡಿಂಗ್ ನಲ್ಲಿ ಬಹು ಮುಖ್ಯವಾಗಿ ಇರಲೇಬೇಕಾದ ವಸ್ತು ಅಂದ್ರೆ ಹೆಸರು ಬರ್ಸಿರೋ ಅಂತ ಚಾಪೆ. ಇದನ್ನು ಕೂಡ ಹೆಣ್ಸ್ಕೊಂಡು ಹೋಗಿದ್ವಿ. ನಾಂದಿ ಕಾರ್ಯಕ್ರಮ ಪ್ರಾರಂಭ ಆಯ್ತು. ಆಮೇಲೆ ಪಾಲ್ಕೆ ಪೂಜೆ ನಡೀತು. ಬ್ರಾಹ್ಮಣರನ್ನೆಲ್ಲ ಕೂಡಿಸಿ ಅವರಿಗೆ ಕೊಡ್ಬೇಕಾದ ದಾನದ ವಸ್ತುಗಳನ್ನೆಲ್ಲ ಬಾಳೆ ಎಲೆಯಲ್ಲಿ ಸಾಂಪ್ರದಾಯಿಕವಾಗಿ ಜೋಡಿಸಿದ್ವಿ. ಬ್ರಾಹ್ಮಣರ ಪೂಜೆ ಆಶೀರ್ವಾದ ಆಯ್ತು. ರಾಧಾಕೃಷ್ಣ ಸಿಂಗಾರ ಮಾಡ್ಕೊಂಡು ಹೋಗಿದ್ದ ಕೋನ್ನ ತಗೊಂಡ್ ಹೋಗಿದ್ವಿ. ಅದನ್ನ ಸ್ಟೇಜ್ ಮೇಲೆ ಗೋಪುರಕ್ಕೆ ಹಾಕಿ ಇಟ್ಟಾಗ ಎಲ್ರು ತುಂಬಾ ಸಂತೋಷ ಪಟ್ರು. ಊಂಜಲ್ ಶಾಸ್ತ್ರಕ್ಕೆ ಬೇಕಾದ ಸಿದ್ಧತೆಗಳು ಅಂದ್ರೆ ಕಲಶ, ಕಲರ್ ರೈಸ್ ಬಾಲ್ಸ್, ದೀಪ, ಆರತಿ ಇತ್ಯಾದಿ ವಸ್ತುಗಳ ಸಿದ್ಧತೆ ಮಾಡಿದ್ವಿ. ಮೊದಲು ಸಂಬಂಧ ಮಾಲೆ ಆಯ್ತು. ಆಮೇಲೆ ಊಂಜಲ್ ಶಾಸ್ತ್ರವನ್ನು ಶಾಸ್ತ್ರೋಕ್ತವಾಗಿ ಮಾಡಿ ಮುಗಿಸಿದ್ರು. ವಧುವರರು ಊಂಜಲ್ ಮುಗಿಸ್ಕೊಂಡು ಅವರಿಗಾಗಿ ಸಿದ್ಧ ಮಾಡಿದ್ದ ಪಾತ್ ಮೇಲೆ ನಡ್ಕೊಂಡು ಹಸೆಮಣೆಗೆ ಬಂದ್ರು. ಮಾಂಗಲ್ಯ ಧಾರಣೆ ನಮ್ಮ ಅಯ್ಯರ್ ಸಂಪ್ರದಾಯದಲ್ಲಿ ಹೇಗಿರತ್ತಪ್ಪ ಅಂದ್ರೆ, ವಧು ಅವರ ಅಪ್ಪನ ತೊಡೆ ಮೇಲೆ ಕೂತ್ಕೋತಾರೆ. ವರ ವಧುವಿಗೆ ಮಾಂಗಲ್ಯ ಕಟ್ತಾರೆ. ನಂತರ ಲಾಜಾ ಹೋಮ ನಡೀತು. ಅದಾದ್ಮೇಲೆ ಎಂದಿನಂತೆ ಸಪ್ತಪದಿ ಎಲ್ಲಾ ಸಂಪ್ರದಾಯದಲ್ಲೂ ಇರೋ ಹಂಗೆ ನಮ್ಮ ಅಯ್ಯರ್ ಸಂಪ್ರದಾಯದಲ್ಲೂ ಇದೆ. ಸಪ್ತಪದಿ ಪಾತ್ ಮೇಲೆ ವಧುವರರು ಸಪ್ತಪದಿ ಮಾಡ್ಕೊಂಡ್ರು. ಗೃಹ ಪ್ರವೇಶಕ್ಕೆ ಸಿದ್ಧತೆ ನಡೀತು. ಅಯ್ಯರ್ ಸಂಪ್ರದಾಯದಂತೆ ಗೃಹ ಪ್ರವೇಶದ ನಂತರ ಹುಡುಗನ್ ತಾಯಿ ಹುಡುಗಿಗೆ ಕಾಸ್ಮೆಟಿಕ್ಸ್ ಗಿಫ್ಟ್ ಕೊಟ್ರು. ನಂತರ ವಧುವರರು ಭೋಜನಕ್ಕೆ ತೆರಳಿದ್ರು. ಅಲ್ಲೂ ಕೂಡ ಭೋಜನಕ್ಕೆ ಅಲಂಕಾರದ ರಂಗೋಲೆ ಹಾಕಿ ರೆಡಿ ಮಾಡಿದ್ವಿ. ಊಟದ ಕೊಠಡಿಯಲ್ಲೂ ಸಪ್ತಪದಿ ಕ್ರಿಯೇಷನ್ಸ್ ದೇ ಮ್ಯಾನೇಜ್ಮೆಂಟ್ ಆಗಿತ್ತು. ಡೈನಿಂಗ್ ಹಾಲ್ ನಲ್ಲಿ ಸಪ್ತಪದಿ ಕ್ರಿಯೇಷನ್ಸ್ ನ ಇಬ್ರು ಕೋಆರ್ಡಿನೇಟರ್ಸ್ ಗೆಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ರು. ಅಂದ್ರೆ ಗೆಸ್ಟ್ ಗಳನ್ನ ಸರಿಯಾದ ಸ್ಥಳದಲ್ಲಿ ಕೂಡ್ಸೋದು, ಎಲ್ಲಾ ತಿಂಡಿ ಹಾಗೂ ಊಟ ಎಲ್ಲರಿಗೂ ವಿತರಣೆ ಆಗುವಂತೆ ನೋಡ್ಕೊಳ್ಳೋದು, ಹಾಗೂ ಎಲ್ಲರಿಗೂ ಸಾವಕಾಶವಾಗಿ ಕೂತ್ಕೊಳ್ಳಕ್ಕೆ ಹೇಳೋದು. ಹೀಗೆ ಡೈನಿಂಗ್ ಹಾಲ್ ಮ್ಯಾನೇಜ್ಮೆಂಟ್ ಮಾಡಿದ್ವಿ. ಸಂಜೆ ರಿಸೆಪ್ಷನ್ಗೆ ಸಿದ್ಧತೆ ನಡೀತು. ವಧುವರರು ಎಂಟ್ರೆನ್ಸ್ ರ್ಯಾಂಪ್ ಮುಖಾಂತರ ಬಂದ್ರು. ಸ್ಟೇಜ್ ಮೇಲೆ ಬಂದಾಗ ಫಾಗ್ ವ್ಯವಸ್ಥೆ ಇತ್ತು. ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಅಂತ ಸಪ್ತಪದಿ ಕ್ರಿಯೇಷನ್ಸ್ ಇಂದ ಬೌನ್ಸರ್ ಅನ್ನ ಕರೆಸಿದ್ರು. ಹಾಗೆ ಗಿಫ್ಟ್ ಕಲೆಕ್ಟ್ ಮಾಡಲು ನಮ್ಮ ಇಬ್ರು ಕೋಆರ್ಡಿನೇಟರ್ ಸಿದ್ಧವಾಗಿದ್ರು. ಒಟ್ನಲ್ಲಿ ಮದುವೆ ಸಂಪೂರ್ಣವಾಗಿ ಯಶಸ್ವಿ ಆಯ್ತು. ನಿಮ್ಮಲ್ಲೂ ಅಯ್ಯರ್ ವೆಡ್ಡಿಂಗ್ ಮಾಡಕ್ಕೆ ಸಹಾಯ ಬೇಕಿದೆಯಾ? ಹಾಗಾದ್ರೆ ಸಪ್ತಪದಿ ಕ್ರಿಯೇಷನ್ಸ್ ನ ಭೇಟಿ ಮಾಡಿ ನಿಮ್ಮ ಮದುವೆ ಸೂಪರ್ ಸಕ್ಸಸ್ ಆಗಿಸಿ.